ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ನಮ್ಮ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿರೋದ್ರಿಂದ ನಾವು ಒಂದು ಪುನರ್ವರ್ತನೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಒಂದು ರಿವಿಷನ್ ಅನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ರಿವಿಷನ್ ಕ್ಲಾಸ್ ನಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಟರ್ಮ್ 2 ಸಿಲೆಬಸ್ ನ ಮೊದಲನೆಯ ಪಾಠ, ತಾಪ ಮತ್ತು ಅದರ ಮಾಪನ. ತಾಪ ಮತ್ತು ಅದರ ಮಾಪನ. ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಫಸ್ಟ್ ನಾವೊಂದಿಷ್ಟು ಡಿಕ್ಟೇಷನ್ ಅನ್ನ ನೋಡ್ತಾ ಹೋಗೋಣ. ತದನಂತರದಲ್ಲಿ ಪಾಠದ ಕುರಿತು ಮತ್ತಷ್ಟು ಅಧ್ಯಯನವನ್ನ ಮಾಡ್ತಾ ಸಾಗೋಣ. ಓಕೆ, ಸೊ ಡಿಕ್ಟೇಷನ್ ಪದಗಳು ಏನಿದೆ ಅಂತ ನಾವು ನೋಡ್ತಾ ಹೋಗೋಣವಾ. ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಡಿಕ್ಟೇಷನ್ ಇನ್ ಜನರಲ್ ಆಗಿ ನಾನು ನಿಮ್ಗೆ ಒಂದಿಷ್ಟು ಡಿಕ್ಟೇಷನ್ ಪದಗಳನ್ನ ನೀಡ್ತಾ ಹೋಗ್ತಾ ಇದ್ದೀನಿ. ನೀವು ಅದನ್ನ ನೋಟ್ ಮಾಡ್ಕೊಳ್ತಾ ಹೋಗಬಹುದು. ಎಸ್, ಸೊ ಡಿಕ್ಟೇಷನ್ ಪದಗಳು ಹೀಗಿದೆ. ಮೊದಲನೆಯ ಪದ ಪ್ರಜ್ವಲನ. ಮೊದಲನೆಯ ಪದ ಪ್ರಜ್ವಲನ. ಪ್ರಜ್ವಲನ. ಮೊದಲನೇ ಪದ ಪ್ರಜ್ವಲನ. ಎರಡನೆಯ ಪದ ಇಂಧನ. ಎರಡನೆಯ ಪದ ಇಂಧನ. ಬರ್ಕೊಂಡ್ರ? ಮೂರನೆಯ ಪದ ಶೋಧನೆ. ಶೋಧನೆ. ನಾಲ್ಕನೆಯ ಪದ ಶೋಧನೆ. ಮೂರನೆಯ ಪದ ಶೋಧನೆ. ನಾಲ್ಕನೆಯ ಪದ ಚಲನೆ. ಚಲನೆ. ಐದನೆಯ ಪದ ಅಳತೆ. ಟಫ್ ಇದೆಯಾ? ಈಸಿ ಇದೆಯಾ? ಈಸಿ ಇದೆ ಅಲ್ಲ? ಮೊದಲನೇ ಪದ ಪ್ರಜ್ವಲನ, ಎರಡನೆಯ ಪದ ಇಂಧನ, ಮೂರನೆಯ ಪದ ಶೋಧನೆ, ನಾಲ್ಕನೆಯ ಪದ ಚಲನೆ, ಐದನೆಯ ಪದ ಅಳತೆ. ಪ್ರಜ್ವಲನ, ಇಂಧನ, ಶೋಧನೆ, ಚಲನೆ, ಅಳತೆ. ಸೊ ಈ 5 ಪದಗಳನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ನೋಟ್ ಮಾಡ್ಕೊಂಡಿದ್ದೀರಾ? ವೆರಿ ಗುಡ್. ಸೊ ಈಗ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಕಡೆಗೆ ಸಾಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಇರುತ್ತೆ. ಆದ್ರೆ ನಾನು ಈ ಟೆಸ್ಟ್ ನ ನಿಮ್ಗೆ ಕೊಡೋದ್ಕಿಂತ ಮುಂಚೆ ಈ ಒಂದು ಪಾಠದ ಒಂದು ಸಾರಾಂಶವನ್ನ ನೋಡೋಣ. ಓಕೆ, ತಾಪ ಮತ್ತು ಅದರ ಮಾಪನ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ಅಥವಾ ಸಮರಿ ನೋಟ್ಸ್ ಏನಿರುತ್ತೆ ಅದ್ರ ಕಡೆಗೆ ಗಮನವನ್ನ ಹರಿಸೋಣ. ಸೊ ನಾನು ಬಹಳ ಸರಳವಾಗಿ ಈ ಒಂದು ಸಾರಾಂಶವನ್ನ ನಿಮ್ಗೆ ಅರ್ಥ ಆಗೋಂಥ ರೀತಿಲಿ ಮಾಡಿದೀನಿ. ಸೊ ಇದು ನಿಮ್ಗೆ ಅರ್ಥ ಆಗಬಹುದು ಅಂತ ನಾನು ಭಾವಿಸ್ತೀನಿ. ಬಹಳ ಸಿಂಪಲ್ ಆಗಿದೆ. ನೀವು ಈ ಒಂದು ಸಾರಾಂಶವನ್ನ ನೋಟ್ ಕೂಡ ಮಾಡ್ಕೊಬಹುದು. ಯು ಆಲ್ ಕ್ಯಾನ್ ಟೇಕ್ ಅ ನೋಟ್ ಆಫ್ ದ ಸಮರಿ ನೋಟ್ಸ್. ಸೊ ಲಾಸ್ಟ್ ಮಿನಿಟ್ ಪರೀಕ್ಷೆಗೆ ಓದ್ಬೇಕಾದ್ರೆ ನಿಮ್ಗೆ ಸಹಾಯ ಆಗುತ್ತೆ. ಈಗ ಆಲ್ರೆಡಿ ನಾವು ಜನವರಿ ಹೊಸ ವರ್ಷವನ್ನ ಮೊದಲನೇ ತಿಂಗಳನ್ನ ಮುಗಿಸುವಂತಹ ಸಂದರ್ಭದಲ್ಲಿ ಇದ್ದೀವಿ ಅಲ್ವಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಿಗೋ ಅಷ್ಟ್ರಲ್ಲಿ ನಿಮ್ಗೆ
ಹೊಸ ವರ್ಷದ ಮೊದಲನೇ ತಿಂಗಳು ಮುಗ್ದಿರುತ್ತೆ. ಜನವರಿ ಮುಗ್ದು ಫೆಬ್ರವರಿ ತಿಂಗಳಲ್ಲಿ ನಾನು ನಿಮ್ಗೆ ಸಿಗೋ ಹಾಗೆ ಆಗತ್ತೆ ಅಲ್ವಾ? ಸೊ ಆದ್ರಿಂದ ಈ ಒಂದು ಸಮಯದಲ್ಲಿ ನಾವೇನಾಗುತ್ತೆ ಮಾಡಿರುವಂತಹ ಪಾಠದ ಮತ್ತೆ ಪುನರ್ವರ್ತನೆ ಮಾಡೋದ್ರಿಂದ, ರಿವಿಷನ್ ಮಾಡೋದ್ರಿಂದ ಅದು ತುಂಬಾ ನೀಟಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂಡ್ ನಿಮ್ಮಲ್ಲೂ ಕೂಡ ಎಕ್ಸಾಮ್ಗೆ ರಿಲೇಟ್ ಆಗಿರುವಂತಹ ಭಯಗಳು, ಸಂಶಯಗಳು ಯಾರಿಗಾದ್ರೂ ಇದೆಯಾ? ಇದ್ರೆ ಹೇಳಿ, ಕ್ಲಿಯರ್ ಮಾಡೋಣ. ಇದ್ಯಾ? ಎಕ್ಸಾಮ್ ಅಂದ್ರೆ ತುಂಬಾ ಭಯಂಕರಪ್ಪ ಮೇಡಮ್, ನಮ್ಗೆ ತುಂಬಾ ಭಯ ಆಗುತ್ತೆ ಅನ್ನೋರು ಯಾರಾದ್ರೂ ಇದ್ದೀರಾ? ಇಲ್ಲ ಮೇಡಮ್, ಆರಾಮಾಗಿ ನಾವು ಬರಿಬಹುದು ಅನ್ನುವಂಥವ್ರು ಯಾರಾದ್ರೂ ಇದ್ದೀರಾ? ಓಹ್, ಎಲ್ಲರೂ ಇದ್ದೀರಾ? ಸೊ ನೀಟಾಗಿ ಬರ್ಕೊಂಡು ಹೋಗ್ತೀರಾ ಎಕ್ಸಾಮ್ನ? ವೆರಿ ಗುಡ್. ಸೊ ಎಕ್ಸಾಮ್ ಅಂತ ಹೇಳಿದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ಭಯಗಳು, ಯೋಚನೆಗಳು ಬೇಡ. ಓಕೆ, ಎಕ್ಸಾಮ್ಗೆ ಬೇಕಾಗಿರೋದೇನು? ಪ್ರಿಪರೇಷನ್. ನಿಮ್ ಕಡೆಯಿಂದ ಒಂದು ಒಳ್ಳೆಯ ಪ್ರಿಪರೇಷನ್ ಅನ್ನೋದು ಅವಶ್ಯಕತೆ ಇರುತ್ತೆ. ಸೊ ಆ ಪ್ರಿಪರೇಷನ್ ಅನ್ನ ನೀವು ಮಾಡ್ಕೊಂತಾ ಹೋಗೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಇನ್ ಎಕ್ಸಾಮ್. ಓಕೆ, ಗೊತ್ತಾಯ್ತಾ ಮಕ್ಳೇ? ಸೊ ಆದ್ರಿಂದ ಎಕ್ಸಾಮ್ ಅಂದ ತಕ್ಷಣ ಯಾವುದೇ ಭಯ, ಹಿಂಜರಿಕೆ ಇಲ್ದೇನೆ ಆರಾಮಾಗಿ ನೀವು ನೋಟ್ ಮಾಡ್ಕೊಂತಾ ಹೋಗ್ಬಹುದು. ಕ್ಲಿಯರ್ ವಿತ್ ದಿಸ್? ವೆಲ್, ಈಗ ಹೆಚ್ಚು ಸಮಯ ತೆಗೆದುಕೊಳ್ದೇನೆ ಸಮರಿ ನೋಟ್ಸ್ಗೆ ಎಲ್ಲರೂ ನಿಮ್ಮ ನೋಟ್ ಬುಕ್ ಅನ್ನ ಓಪನ್ ಮಾಡಿ ಮಕ್ಳೇ. ಪ್ಲೀಸ್ ಆಲ್ ಆಫ್ ಯು ಓಪನ್ ಯುವರ್ ನೋಟ್ ಬುಕ್. ಸೊ ಮೊದಲನೇದು ಬರ್ಕೊಳ್ಳಿ ಹೆಡ್ಡಿಂಗ್, ತಾಪ ಮತ್ತು ಅದರ ಮಾಪನ. ತಾಪ ಮತ್ತು ಅದರ ಮಾಪನ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ಸ್ ಇಲ್ಲಿದೆ. ಓಕೆ, ಎಲ್ಲರೂ ಓಪನ್ ಮಾಡಿದ್ರಾ? ಸೊ ನಾನೀಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಪ್ಲೀಸ್ ನೋಟ್ ಡೌನ್ ದ ಫಸ್ಟ್ ಪಾಯಿಂಟ್. ಪೀಠಿಕೆ. ಸೊ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಎಕ್ಸಾಮ್ ನಲ್ಲಿ ನೀವು 5 ಮಾರ್ಕ್ಸ್ ಇಂದು 10 ಮಾರ್ಕ್ಸ್ ಇಂದು ಪರೀಕ್ಷೆ ಬರಿಬೇಕಾದ್ರೆ 3 ಅಧ್ಯಾಯಗಳಲ್ಲಿ ಅದನ್ನ ಬರಿಬೇಕಾಗುತ್ತೆ. ಒಂದು ಪೀಠಿಕೆ, ಇಂಟ್ರೊಡಕ್ಷನ್, ಮೇನ್ ಜಿಸ್ಟ್ ಆಫ್ ದ ಪೇಪರ್ ಏನಿದೆ, ಮೇನ್ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ, ಕೊನೆಯದಾಗಿ ಕನ್ಕ್ಲೂಷನ್ ಅಂದ್ರೆ ಮುಕ್ತಾಯ. ಈ ರೀತಿಯಾಗಿ ಬರಿಬೇಕು. ಇದು ಬರೀ ಸೈನ್ಸ್ ಒಂದೇ ಅಂತಲ್ಲ, ಮ್ಯಾಥಮೆಟಿಕ್ಸ್ ಆಗಬಹುದು. ಮ್ಯಾಥಮೆಟಿಕ್ಸ್ ಅಲ್ಲಿ ಕನ್ಕ್ಲೂಷನ್ ಬದಲಿಗೆ ನೀವು ವೆರಿಫಿಕೇಶನ್ ಮಾಡ್ತಾ ಹೋಗ್ತೀರಾ. ನೀವು ಹಾಕಿರುವಂತಹ ಸೂತ್ರಗಳು ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ಒಂದು ವೆರಿಫಿಕೇಶನ್ ಮಾಡ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಪೀಟಿಗೆ ಬದಲಿಗೆ ಗಿವನ್ ಡೇಟಾ ಅಂದ್ರೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅದನ್ನ ಬರ್ಕೊಂತೀರಾ. ಸೊ ಸಮಾಜ ವಿಜ್ಞಾನ ಆಗಿರಬಹುದು, ಕನ್ನಡ, ಇಂಗ್ಲಿಷ್, ಹಿಂದಿ, ಈ ಎಲ್ಲಾ ಭಾಷೆಗಳಲ್ಲೂ ಕೂಡ ಯಾವಾಗ್ಲೂ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ 1-2 ಮಾರ್ಕ್ಸ್ ಇಂದಲ್ಲ, 5 ಮಾರ್ಕ್ಸ್ ಇಂದು 10 ಮಾರ್ಕ್ಸ್ ಇಂದು ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ಆ ಪ್ರಶ್ನೆಗಳಿಗೆ ಈ ರೀತಿಯಾಗಿ ನೀವು ಉತ್ತರವನ್ನ ಬಂದಾಗ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆ, ಈಗ ತಡ ಮಾಡದೆ ನಾವು ಇಂಟ್ರಡಕ್ಷನ್ ಕಡೆಗೆ ಗಮನವನ್ನ ಹರಿಸೋಣ. ಮೊದಲನೇದಾಗಿ ಪೀಠಿಗೆ ಇಂಟ್ರೊಡಕ್ಷನ್. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ವಸ್ತುಗಳನ್ನ ಸ್ಪರ್ಶಿಸ್ತೇವೆ. ಕೆಲವು ಸಿಹಿಯಾಗಿರುತ್ತೆ, ಉದಾಹರಣೆಗೆ ಬಿಸಿ ಚಹಾ ಆಗಿರಬಹುದು, ಹಾಲು, ಕಾಫಿ. ಇನ್ನು ಕೆಲವು ತಣ್ಣಗೆ ಇರುತ್ತೆ, ತಣ್ಣಗಾಗಿ ಇರುತ್ತವೆ, ಉದಾಹರಣೆಗೆ ಮಂಜುಗಡ್ಡೆ. ಒಂದು ವಸ್ತುವು ಎಷ್ಟು ಬಿಸಿ ಅಥವಾ ತಣ್ಣಗಿದೆ ಎಂಬುದನ್ನ ಕೇವಲ ಸ್ಪರ್ಶ ಜ್ಞಾನದಿಂದ ನಾವು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಅಲ್ವಾ? ಅದಕ್ಕೋಸ್ಕರನೇ ನಮ್ಗೆ ತಾಪಮಾಪಕ ಬೇಕು. ವಿ ನೀಡ್ ಟು ಮೆಷರ್ ದಟ್ ಟೆಂಪರೇಚರ್ ವಿತ್ ದ ಹೆಲ್ಪ್ ಆಫ್ ಅ ಮೆಷರ್ಮೆಂಟ್. ತಾಪಮಾಪನಗಳ ಮೂಲಕ ನಾವು ಮೆಷರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಾವು ಕೇವಲ ಸ್ಪರ್ಶ ಜ್ಞಾನದಿಂದ ಬೈ ಟಚಿಂಗ್ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೈಲೈಟ್ ಮಾಡಿರ್ತೀನಿ ಪಾಯಿಂಟ್ ನ. ನೆಕ್ಸ್ಟ್, ತಾಪದ ವ್ಯಾಖ್ಯಾನ ಅಥವಾ ಡೆಫಿನೇಷನ್ ಆಫ್ ಟೆಂಪರೇಚರ್. ವಸ್ತುವಿನ ಸ್ಥಿತಿಯ ಅಥವಾ ತಂಪಿನ ವಿಶ್ವಾಸಾರ್ಹ ಮಾಪನವೇ ತಾಪ.
ಬಿಸಿಯಾದ ವಸ್ತುವು ತಂಪಾದ ವಸ್ತುವಿಗಿಂತ ಹೆಚ್ಚು ತಾಪವನ್ನ ಹೊಂದಿರುತ್ತದೆ. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ, ಹೈಲೈಟ್ ಮಾಡಿರ್ತೀನಿ ನೋಡಿ. ಪ್ಲೀಸ್ ಆಲ್ ಆಫ್ ಯು ನೋಟ್ ದಿಸ್ ಪಾಯಿಂಟ್. ವಸ್ತುವಿನ ಬಿಸಿಯ ಅಥವಾ ತಂಪಿನ ವಿಶ್ವಾಸಾರ್ಹ ಮಾಪನವೇ ತಾಪ. ಬಿಸಿಯಾದ ವಸ್ತುವು ತಂಪಾದ ವಸ್ತುವಿಗಿಂತ ಹೆಚ್ಚಿನ ತಾಪವನ್ನು ಹೊಂದಿರುತ್ತದೆ. ನೋಟ್ ಮಾಡ್ಕೊಳ್ಳಿ. ಎಲ್ಲಾರ್ಗೂ 1 ನಿಮಿಷ ಟೈಮ್ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಆಲ್ ಆಫ್ ಯು ನೋಟ್ ಮಾಡ್ಕೊಂಡ್ರಾ? ವಸ್ತುವಿನ ಬಿಸಿಯ ಅಥವಾ ತಂಪಿನ ವಿಶ್ವಾಸಾರ್ಹ ಮಾಪನವೇ ತಾಪ. ಬಿಸಿಯಾದ ವಸ್ತುವು ತಂಪಾದ ವಸ್ತುವಿಗಿಂತ ಹೆಚ್ಚಿನ ತಾಪವನ್ನ ಹೊಂದಿರುತ್ತೆ. ನೆಕ್ಸ್ಟ್, 3ನೇ ಪಾಯಿಂಟ್, ತಾಪಮಾಪಕ ಅಥವಾ ಥರ್ಮೋಮೀಟರ್. ತಾಪಮಾಪಕ ಅಥವಾ ಥರ್ಮೋಮೀಟರ್ ತಾಪವನ್ನ ಅಳೆಯಲು ಬಳಸುವ ಸಾಧನವನ್ನ ತಾಪಮಾಪಕ ಅಂತ ಕರೆಯಲಾಗುತ್ತೆ. ತಾಪವನ್ನ ಅಳೆಯಲು ಬಳಸುವ ಸಾಧನವನ್ನ ತಾಪಮಾಪಕ ಅಂತ ಕರೆಯಲಾಗುತ್ತೆ. ಸೊ ನಾನು ಯಾವ್ಯಾವ ಪಾಯಿಂಟ್ಸ್ ನ ಹೈಲೈಟ್ ಮಾಡಿರ್ತೀನಿ ಆ ಪಾಯಿಂಟ್ಸ್ ನ ಬರ್ಕೊಳ್ಳಿ ನೀವು. ಓಕೆನಾ? ತಾಪವನ್ನ ಅಳೆಯಲು ಬಳಸುವ ಸಾಧನವನ್ನ ತಾಪಮಾಪಕ ಎನ್ನಲಾಗುತ್ತದೆ. ಓಕೆ, ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್, ತಾಪಮಾಪಕಗಳಲ್ಲಿ 2 ವಿಧ ಇದೆ. ಕ್ಲಿನಿಕಲ್ ಥರ್ಮೋಮೀಟರ್, ಲ್ಯಾಬೊರೇಟರಿ ಥರ್ಮೋಮೀಟರ್. ಅಂದ್ರೆ ವೈದ್ಯಕೀಯ ತಾಪಮಾಪಕ, ಪ್ರಯೋಗಶಾಲಾ ತಾಪಮಾಪಕ. ವೈದ್ಯಕೀಯ ತಾಪಮಾಪಕ ಅಂತ ಹೇಳಿದ್ರೆ ಏನು? ಈ ವೈದ್ಯಕೀಯ ತಾಪಮಾಪಕ ಮಾನವ ದೇಹದ ತಾಪವನ್ನ ಅಳೆಯಲು ಬಳಸಲಾಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಪಾದರಸದ ಬಳಕೆಯನ್ನ ಕಡಿಮೆ ಮಾಡಲು ಡಿಜಿಟಲ್ ತಾಪಮಾಪಕವನ್ನ ಬಳಸಲಾಗುತ್ತೆ. ಪಾದರಸ ಮರ್ಕ್ಯೂರಿ, ಅದು ವಿಷಕಾರಿಯಾದಂತಹದ್ದು, ಡೇಂಜರಸ್. ಆದ್ರೆ ಕರಾರುವಕ್ಕಾಗಿ ತಾಪಕವನ್ನ ಹೇಳ್ತಾ ಹೋಗುತ್ತೆ. ಅದರ ಒಂದು ಪ್ರಯೋಗವನ್ನ ಕಡಿಮೆ ಮಾಡಲು ಡಿಜಿಟಲ್ ತಾಪಮಾಪಕವನ್ನ ಬಳಸ್ತಾ ಹೋಗ್ತೀವಿ. ಓಕೆ, ವಿ ಕಾಲ್ ಇಟ್ ಆಸ್ ಕ್ಲಿನಿಕಲ್ ಥರ್ಮೋಮೀಟರ್. ಅದರಲ್ಲಿ ಮಾನವನ ದೇಹದ ಟೆಂಪರೇಚರ್ ಅನ್ನ ಅದು ಅಳಿಲಿಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಪ್ರಯೋಗಶಾಲಾ ತಾಪಮಾಪಕ, ಲ್ಯಾಬೊರೇಟರಿ ಥರ್ಮೋಮೀಟರ್. ಇದನ್ನ ಪ್ರಯೋಗಾಲಯದಲ್ಲಿ, ಲ್ಯಾಬೊರೇಟರಿಗಳಲ್ಲಿ ಬಳಸ್ತಾರೆ. ದ್ರವಗಳ ಅಥವಾ ಇತರ ವಸ್ತುಗಳ ತಾಪವನ್ನ ಅಳೆಯಲು ಬಳಸಲಾಗುತ್ತೆ. ಇದರ ವ್ಯಾಪ್ತಿಯು ಸಾಮಾನ್ಯವಾಗಿ -10 ಡಿಗ್ರಿ ಸೆಲ್ಸಿಯಸ್ ನಿಂದ 110 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ಸೊ ಈ 2 ಪಾಯಿಂಟ್ ನ ನೋಟ್ ಮಾಡ್ಕೊಂತೀರಾ? ಇದೊಂದು ಹಾಗೂ ಇದೊಂದು. ಇದನ್ನ ಇಂಗ್ಲಿಷ್ ಅವತರಣಿಕೆನ ಬರ್ಕೊಳೋದ್ ಬೇಡ. ಕ್ಲಿನಿಕಲ್ ಥರ್ಮೋಮೀಟರ್, ಲ್ಯಾಬೊರೇಟರಿ ಥರ್ಮೋಮೀಟರ್ ಅದನ್ನೇನ್ ಬರ್ಕೊಳೋದ್ ಬೇಡ. ಜಸ್ಟ್ ಅದ್ರ ಒಳಗಡೆ ಏನಿದೆ ಆ ಜಿಸ್ಟ್ ಅನ್ನ ಬರ್ದಿಟ್ಕೊಳ್ಳಿ.
ಓಕೆ, ನೋಟ್ ಮಾಡ್ಕೊಂಡ್ರ ಮಕ್ಳೇ? ನೆಕ್ಸ್ಟ್ ಇದೆಲ್ಲ 1 ಮಾರ್ಕ್ ಪ್ರಶ್ನೆಗಳಿಗೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಿಗೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ 4ನೇದು, ತಾಪದ ಮಾಪಕಗಳು, ಸ್ಕೇಲ್ಸ್ ಆಫ್ ಟೆಂಪರೇಚರ್. ತಾಪವನ್ನ ಅಳೆಯಲು 3 ಪ್ರಮುಖ ಮಾಪಕಗಳಿದೆ. ಒಂದು ಸೆಲ್ಸಿಯಸ್, ನೋಟ್ ಮಾಡ್ಕೊಳ್ಳಿ. ತಾಪದ ಮಾಪಕಗಳು ಸೆಲ್ಸಿಯಸ್, ಫ್ಯಾರನ್ ಹೀಟ್, ಕೆಲ್ವಿನ್. ಯಾಕೆ ಮೇಡಮ್ ಈ ಹೆಸರುಗಳು ಬಂತು? ಆ ಒಂದು ಮಾಪಕಗಳನ್ನ ಕಂಡು ಹಿಡಿದಂತಹ ವಿಜ್ಞಾನಿಗಳಿಗೆ ಕ್ರೆಡಿಟ್ ಕೊಡುವಂತಹ ಉದ್ದೇಶದಿಂದ ಅವರ ಹೆಸರು ಜನರ ಬಾಯಲ್ಲಿ ಶಾಶ್ವತವಾಗಿ ನೆಲೆಸ್ಲಿ ಅನ್ನೋಂತಹ ಉದ್ದೇಶದಿಂದ ಅವರ ಹೆಸರನ್ನೇ ಇಡಲಾಯಿತು. ಸೆಲ್ಸಿಯಸ್ ನ ಕಂಡು ಹಿಡಿದಿದ್ದು ಸೆಲ್ಸಿಯಸ್ ವಿಜ್ಞಾನಿ, ಹಾಗೆ ಫ್ಯಾರನ್ ಹೀಟ್ ಅನ್ನೋ ವಿಜ್ಞಾನಿ, ಕೆಲ್ವಿನ್ ಅನ್ನೋ ವಿಜ್ಞಾನಿ. ಸಾಮಾನ್ಯವಾಗಿ ಸೆಲ್ಸಿಯಸ್ ನ ನಾವು ಬಳಸ್ತಾ ಹೋಗ್ತೀವಲ್ವಾ. ಇನ್ನು ಮಾನವನ ದೇಹದ ತಾಪವನ್ನ ಹೇಳಲು ಹೆಚ್ಚಾಗಿ ಫ್ಯಾರನ್ ಹೀಟ್ ನ ಬಳಸ್ತೀವಿ. ಕೆಲ್ವಿನ್ ಇದು ತಾಪದ SI ಏಕಮಾನವಾಗಿದೆ, ಸ್ಟ್ಯಾಂಡರ್ಡ್ ಯೂನಿಟ್ ಆಗಿದೆ ಕೆಲ್ವಿನ್. ಈಗ ಒಂದು ಪರಿವರ್ತನೆಯನ್ನ ನಾವು ಮಾಡಬಹುದು. ಪರಿವರ್ತನೆ ಬಂದು ಕೆಲ್ವಿನ್ ಇಸ್ ಈಕ್ವಲ್ ಟು -273.15 ಡಿಗ್ರಿ ಸೆಲ್ಸಿಯಸ್ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಬೇಕಾಗತ್ತೆ. ಓಕೆ, ಕೆಲ್ವಿನ್ ಇಸ್ ಈಕ್ವಲ್ ಟು -273.15 ಡಿಗ್ರಿ ಸೆಲ್ಸಿಯಸ್ -273.15 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಕೆಲ್ವಿನ್. ಎಷ್ಟು ಕೆಲ್ವಿನ್? 1 ಕೆಲ್ವಿನ್ ಅಲ್ಲ ಮಕ್ಕಳೇ, 0 ಕೆಲ್ವಿನ್. ಓಕೆ, 0 ಕೆಲ್ವಿನ್ ಇಸ್ ಈಕ್ವಲ್ ಟು -273.15 ಡಿಗ್ರಿ ಸೆಲ್ಸಿಯಸ್. ಕೊನೆಯದಾಗಿ ಪ್ರಮುಖ ಅಂಶಗಳು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯವಂತ ಮನುಷ್ಯನ ಸರಾಸರಿ ದೇಹದ ತಾಪವು 37 ಡಿಗ್ರಿ ಸೆಲ್ಸಿಯಸ್ ಅಥವಾ 98.6 ಫ್ಯಾರನ್ಹೀಟ್ ಆಗಿರುತ್ತೆ. ಪಾದರಸವು ವಿಷಕಾರಿಯಾಗಿರೋದ್ರಿಂದ ಈಗ ಡಿಜಿಟಲ್ ತಾಪಮಾಪಕ ಮತ್ತು ಸ್ಪರ್ಶರಹಿತ ಅವಕೆಂಪು ಅಂದ್ರೆ ಇನ್ಫ್ರಾರೆಡ್ ತಾಪಮಾಪಕಗಳು ಚಾಲ್ತಿಯಲ್ಲಿ ಇದೆ. ಇದಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಪಾಯಿಂಟ್ಸ್ಗಳು. ಓಕೆ, ಅರ್ಥ ಆಯ್ತಾ? ಈಗ ಸಾರಾಂಶವನ್ನ ಬರ್ಕೊಂಡಿದ ನಂತರ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಮ್ಯುಲೇಷನ್ ಅನ್ನ ನೋಡುವಂತಹ ಸಮಯ ಈಗ. ತಾಪ ಮತ್ತು ಅದರ ಮಾಪನ ಪಾಠಕ್ಕೆ ಸಂಬಂಧಪಟ್ಟಂತಹ ಸಿಮ್ಯುಲೇಷನ್ ಒಂದನ್ನ ನೋಡೋಣ. ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಇದೊಂದು ಲ್ಯಾಬ್ ಸೆಟಪ್ ನ ಮಾಡಿದೀವಿ. ಇಲ್ಲಿ ನೀವು ಲ್ಯಾಬ್ ಸೆಟಪ್ ನ ನೋಡಬಹುದು. ಇಲ್ಲಿ ಒಂದು ಟೆಂಪರೇಚರ್ ಅನ್ನ ನೋಡಬಹುದು, ಕಾಣ್ತಾ ಇದೆಯಾ ಟೆಂಪರೇಚರು? ಓಕೆ, ಬನ್ಸನ್ ಬರ್ನರ್. ಏನು ಬನ್ಸನ್ ಬರ್ನರ್ ಅಂದ್ರೆ? ಬನ್ಸನ್ ಬರ್ನರ್ ಅಂದ್ರೆ ಏನು? ಯಾರು ಹೇಳ್ತೀರಾ ಬನ್ಸನ್ ಬರ್ನರ್ ಅಂದ್ರೆ? ಇದು ವೈಜ್ಞಾನಿಕ ಪ್ರಯೋಗಾಲಯದಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ರಾಬರ್ಟ್ ಬನ್ಸನ್ ಅನ್ನುವಂತಹ ವಿಜ್ಞಾನಿ ಈ ಒಂದು ಗ್ಯಾಸ್ ಬರ್ನರ್ ಅನ್ನ ತನ್ನ ಒಂದು ಲ್ಯಾಬೊರೇಟರಿ ಅಲ್ಲಿ ಬಳಸ್ತಾ ಇದ್ದಿದ್ರಿಂದ ಆತನ ಹೆಸರನ್ನೇ ಇಡ್ಲಾಗಿದೆ. ಸಾಮಾನ್ಯವಾದ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಈ ಬನ್ಸನ್ ಬರ್ನರ್ ನ ಬಳಸ್ತಾ ಹೋಗ್ತಾರೆ. ಅದೇ ರೀತಿ ನೀವು ಇಲ್ಲಿ ಥರ್ಮೋಮೀಟರ್ ರೂಮ್ ಟೆಂಪರೇಚರ್ ಅಲ್ಲಿ ಇರೋದು ನೋಡಬಹುದು, ಬನ್ಸನ್ ಬರ್ನರ್ ನ ನೋಡಬಹುದು. ಹಾಗೇನೆ ನಿಮ್ಗೆ ಇಲ್ಲೊಂದು ಕ್ಯಾಲೋರಿ ಮೀಟರ್ ಇದೆ. ಕ್ಯಾಲೋರಿ ಮೀಟರ್ ಅಂದ್ರೆ ಅದು ಕೂಡ ಒಂದು ಇನ್ಸ್ಟ್ರೂಮೆಂಟ್. ವೈಜ್ಞಾನಿಕವಾಗಿ ಲ್ಯಾಬೊರೇಟರಿಗಳಲ್ಲಿ ಬಳಸುವಂತಹದ್ನ ಕ್ಯಾಲೋರಿ ಮೀಟರ್ ಅಂತ ಹೇಳ್ತಾರೆ. ಇದನ್ನ ಉಷ್ಣ ಮಾಪಕ ಅಂತಾನು ಕರೀತಾರೆ. ಅಂದ್ರೆ ಹೀಟ್ ನ ಮೆಷರ್ ಮಾಡಕ್ಕೆ ಇದನ್ನ ಬಳಸ್ತಾ ಹೋಗ್ತಾರೆ, ಎಷ್ಟು ಹೀಟ್ ಇದೆ ಅಂತ ತಿಳ್ಕೊಳಕ್ಕೆ. ಅದೇ ರೀತಿ ಬೀಕರ್ ನೀರಿದೆ, ಥರ್ಮೋಮೀಟರ್ ಇದೆ. ಈಗ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಸಿಮ್ಯುಲೇಷನ್ ಆರಂಭಿಸೋಣ. ಮೊದಲನೇದಾಗಿ ನಾನು ಟೆಂಪರೇಚರ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ಒಂದು 3/4 ಭಾಗದಷ್ಟು, ಒಂದು ಮ್ಯಾಕ್ಸಿಮಮ್ ಇಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈಗ ಈ ಕ್ಯಾಲೋರಿ ಮೀಟರ್
ಎಲ್ಲಿ ನಮ್ಗೆ ತಾಪಮಾಪಕ ಗೊತ್ತಾಗುತ್ತೋ ಆ ಮೀಟರ್ನ ಇಲ್ಲಿಟ್ಟು ತದನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸುರಿತೀನಿ. ಅದಾದ ಮೇಲೆ ಇದ್ರ ಮೇಲೆ ನಾನು ಹೀಗೆ ಮುಚ್ಚಳವನ್ನ ಮುಚ್ತೀನಿ. ಈಗ ಥರ್ಮೋಮೀಟರ್ ತಾಪಮಾಪಕವನ್ನ ತೆಗೆದು ಇದ್ರ ಒಳಗಡೆ 2 ರಂಧ್ರಗಳಿದೆಯಲ್ಲ, ಒಂದ್ ರಂಧ್ರಗಳಲ್ಲಿ ಅದರ ಒಂದು ಲಿಡ್ ಅನ್ನ ಮುಚ್ಚಿದೀನಿ, ಇನ್ನೊಂದ್ರಲ್ಲಿ ಥರ್ಮೋಮೀಟರ್ ನ ಇಟ್ಟಿದ್ದೀನಿ. ಈಗ ನಾನು ಬರ್ನರ್ ನ ಆನ್ ಮಾಡಿದಾಗ ಕಾಣಬಹುದು, ನೀವಿಲ್ಲಿ ಟೆಂಪರೇಚರ್ ಏರ್ತಾ ಇರೋದನ್ನ ನೀವು ಕಾಣಬಹುದು. ಅರ್ಥ ಆಯ್ತಾ? ಟೆಂಪರೇಚರ್ ಏರ್ತಾ ಇರೋದು ತದನಂತರ ಕಮ್ಮಿ ಆಗೋದನ್ನ ಕಾಣಬಹುದು ಈ ಪರ್ಟಿಕ್ಯುಲರ್ ಪ್ರಯೋಗಾಲಯ ಮಾಡೋದ್ರ ಮೂಲಕ. ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಒಂದು ಮೇಜಿನ ಮೇಲೆ, ಒಂದು ಬೆಂಚ್ ಮೇಲೆ ಬಿಸಿಯಾದ ಕಾಫಿ ಅಥವಾ ತಣ್ಣಗಿನ ಜ್ಯೂಸ್ ಅನ್ನ ಇಟ್ಟಾಗ ಆ ಕಾಫಿ ಕಾಲ ಕಳೆದಂತೆಲ್ಲ ತನ್ನ ಉಷ್ಣವನ್ನ ಕಳ್ಕೊಂಡು ತಣ್ಣಗಾಗ್ಬಿಡುತ್ತೆ ಅಲ್ವಾ, ತಣ್ಣಗಾಗುತ್ತೆ. ಅದೇ ರೀತಿ ತಂಪಾಗಿರೋ ಜ್ಯೂಸು ಉಷ್ಣವನ್ನ ಪಡೆದುಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಕಾಫಿ ಮತ್ತು ಜ್ಯೂಸ್ ಎರಡರ ತಾಪಮಾನವು ಸಮಾನವಾಗಿರುತ್ತೆ. ಕೂಲ್ನೆಸ್ ಎಲ್ಲ ಜ್ಯೂಸ್ ಇಂದ ಹೋಗಿರುತ್ತೆ, ಹಾಟ್ನೆಸ್ ಎಲ್ಲ ಕಾಫಿಯಿಂದ ಹೋಗ್ಬಿಟ್ಟಿರುತ್ತೆ. ಸೊ ಈ ಪ್ರಕ್ರಿಯೆ ಹೇಗ್ ನಡೆಯುತ್ತೆ ಅನ್ನೋದು ಈ ಸಿಮ್ಯುಲೇಷನ್ ನಾವು ನೋಡ್ಬೋದು. ಒಂದು ವಸ್ತು ಎಷ್ಟು ಬಿಸಿಯಾಗಿದೆ ಅಥವಾ ತಣ್ಣಗಿದೆ ಅನ್ನುವಂತಹ ಅಳತೆಯನ್ನ ನಾವು ತಾಪ ಅಂತ ಕರಿತೀವಲ್ವಾ. ಬೇರೆ ಬೇರೆ ತಾಪವನ್ನ ಹೊಂದಿರುವಂತಹ 2 ವಸ್ತುಗಳ ನಡುವೆ ವರ್ಗಾವಣೆಯಾಗುವ ಶಕ್ತಿಯನ್ನ ನಾವು ಉಷ್ಣ ಅಂತ ಕರಿತೀವಿ, ಟೆಂಪರೇಚರ್. ಈ ವರ್ಗಾವಣೆಯು 2 ವಸ್ತುಗಳು ಒಂದೇ ತಾಪವನ್ನ ತಲುಪುವವರೆಗೂ ಮುಂದುವರಿಯುತ್ತೆ. ಇದನ್ನ ಉಷ್ಣ ಸಮತೋಲನ ಅಥವಾ ಥರ್ಮಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ನಾನು ಇಲ್ಲಿ ಬೋರ್ಡ್ ಮೇಲೆ ಬರೀತೀನಿ ನಿಮ್ಗೆ. ಈಗ ತುಂಬಾ ಬಿಸಿಯಾಗಿರೋ ತಣ್ಣಗಿರೋ ವಸ್ತು ಆ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಾಗ ಒಂದೇ ಟೆಂಪರೇಚರ್ ನ ಪಡ್ಕೊಳಕ್ಕೆ ಉಷ್ಣ ಸಮತೋಲನೆ ಆಯ್ತು, ಥರ್ಮಲ್ ಈಕ್ವಿಲಿಬ್ರಿಯಂ ಆಯ್ತು ಅನ್ನೋಂಥ ಅರ್ಥ ಬರುತ್ತೆ. ಇಲ್ಲಿ ನೋಡಬಹುದು, ತಾಪ ಏರಿಕೆಯಿಂದ ಇಳಿಕೆ ಕಾಣಿಸ್ತಾ ಇದೆ, ಇಳಿಕೆಯಿಂದ ಏರಿಕೆ ಕಾಣಿಸ್ತಾ ಹೋಗ್ತಾ ಇದೆ. ಯಾವ್ದು ಬಿಸಿಯಾಗಿರುತ್ತೋ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಕಮ್ಮಿ ಇದ್ದಿದ್ದು ತಾಪ ಏರ್ತಾ ಇದೆ. ಈ ರೀತಿಯಾದಂತಹ ವ್ಯತ್ಯಾಸವನ್ನ ನಮ್ಗಿಲ್ಲಿ ಕಾಣಿಸ್ಲಿಕ್ಕೆ ಸಿಗುತ್ತೆ. ಈಗ ಬಿಸಿಯಾದ ವಸ್ತುವು ಉಷ್ಣವನ್ನ ಕಳೆದುಕೊಂಡ್ರೆ ತಣ್ಣಗಿರೋ ವಸ್ತುವು ಉಷ್ಣವನ್ನ ಪಡೆದುಕೊಳ್ಳುತ್ತೆ. ಈ ಒಂದು ಉಷ್ಣ ವರ್ಗಾವಣೆ ಏನಾಗುತ್ತಲ್ಲ, ಆ ವಿಧಾನ 3 ರೀತಿಯಾಗಿರುತ್ತೆ. ಸೊ ಅದನ್ನ ನಾವು ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಅಥವಾ ಕನ್ನಡದಲ್ಲಿ ವಹನ, ಸಂವಹನ, ವಿಕಿರಣ ಅಂತ ಕರಿತೀವಿ. ಯಾವಾಗ ಕಣಗಳ ಕಂಪನದ ಮೂಲಕ ಉಷ್ಣ ವರ್ಗಾವಣೆಯಾಗುವ ಪ್ರಕ್ರಿಯೆ ನಡೆಯುತ್ತೋ ಅದನ್ನ ವಹನ ಅಂತ ಕರಿತೀವಿ. ದಿಸ್ ಕಂಡಕ್ಷನ್ ಅಂತ. ಈ ವಿಧಾನದಲ್ಲಿ ಕೇವಲ ಶಕ್ತಿಯು ಹರಿಯುತ್ತೆ, ವಸ್ತುವು ಚಲಿಸೋದಿಲ್ಲ. ಘನವಸ್ತುಗಳಲ್ಲಿ ಇದು ಹೆಚ್ಚಾಗುತ್ತೆ. ಸಂವಹನ, ದ್ರವ ಅಥವಾ ಅನಿಲಗಳ ಹರಿವಿನ ಮೂಲಕ ಉಷ್ಣವು ಹೆಚ್ಚಿನ ತಾಪದ ಪ್ರದೇಶದಿಂದ ಕಡಿಮೆ ತಾಪದ ಪ್ರದೇಶಕ್ಕೆ ವರ್ಗಾವಣೆಯಾಗುವಂತಹ ಪ್ರಕ್ರಿಯೆ. ಅದಕ್ಕೆ ಇನ್ನೊಂದು ಸಿಮ್ಯುಲೇಷನ್ ಇದೆ, ಸ್ಟೇಟ್ ಆಫ್ ಮ್ಯಾಟರ್ಸ್ ಅಂತ, ಸ್ಟೇಟ್ ವೆಬ್ಸೈಟ್ ಅಲ್ಲಿ. ಅದ್ರಲ್ಲೂ ಕೂಡ ಎಲ್ಲ 3 ಘನ, ದ್ರವ, ಅನಿಲ ಸ್ಥಿತಿಗಳಲ್ಲಿ ಯಾವ ರೀತಿ ತಾಪದ ವರ್ಗಾವಣೆ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಕೊನೆಗೆ ಬಂದು ವಿಕಿರಣ ಅಥವಾ ರೇಡಿಯೇಷನ್. ಇಲ್ಲಿ ವಿದ್ಯುತ್ ಕಾಂತೀಯ ಅಲೆಗಳ ಮೂಲಕ, ಉದಾಹರಣೆಗೆ ಸೂರ್ಯನ ಬೆಳಕು ಅಥವಾ ಬೆಂಕಿಯಿಂದ ಬರುವಂತಹ ಶಾಖ ಉಷ್ಣ ವರ್ಗಾವಣೆಯಾಗುವಂತಹ ವಿಧಾನ ಆಗ್ತಾ ಬರುತ್ತೆ. ಇದನ್ನ 3 ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಆದ್ರಿಂದ ಬಿಸಿಯಾದ ವಸ್ತು ಮತ್ತು ಅದರ ಸುತ್ತಮುತ್ತಲಿನ ಪರಿಸರದ ನಡುವಿನ ತಾಪದ ವ್ಯತ್ಯಾಸವು ಉಷ್ಣ ವರ್ಗಾವಣೆಯ ದರದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಆರಂಭದಲ್ಲಿ ತಾಪದ ವ್ಯತ್ಯಾಸವು ಹೆಚ್ಚಿದ್ದಾಗ ಉಷ್ಣ ವರ್ಗಾವಣೆಯು ವೇಗವಾಗಿ ನಡೆಯುತ್ತೆ. ಸಮಯ ಕಳೆದಂತೆಲ್ಲ ಆ ತಾಪದ ವ್ಯತ್ಯಾಸವು ಕಡಿಮೆಯಾದಾಗ ತಣ್ಣಗಾಗುವ ದರವು ನಿಧಾನವಾಗುತ್ತೆ. ಅಂತಿಮವಾಗಿ ಗ್ರಾಫ್ ನೇರವಾಗುತ್ತೆ. ಇದು ತಣ್ಣಗಾಗುವ ದರವು ಗಣನೀಯ ಕಡಿಮೆಯಾಗಿರೋದನ್ನ ತೋರಿಸುತ್ತೆ. ಸೊ ಅದನ್ನೇ ನೀವು ಈ ಥರ್ಮೋಮೀಟರ್ ನಲ್ಲಿ ಏರಿಕೆ ಇಳಿಕೆಯ ಮೂಲಕ ತಿಳ್ಕೊಂತಾ, ಅರ್ಥ ಮಾಡ್ಕೊಂತಾ ಬರ್ಲಿಕ್ಕೆ ಸಹಾಯ ಆಗ್ತಾ ಬರುತ್ತೆ. ಸೊ ಅದನ್ನ ಈ ಸಿಮ್ಯುಲೇಷನ್ ನಮ್ಗೆ ತಿಳಿಸ್ತಾ ಬರುತ್ತೆ. ಕೊನೆಯದಾಗಿ ಸಿಮ್ಯುಲೇಷನ್ ಬಗ್ಗೆ ಹೇಳ್ಬೇಕಂದ್ರೆ, ಉಷ್ಣ ನಷ್ಟದ ದರವು ವಸ್ತು ಮತ್ತು ಅದರ ಸುತ್ತಮುತ್ತಲಿನ ಪರಿಸರದ ನಡುವಿನ ತಾಪದ ವ್ಯತ್ಯಾಸವನ್ನ ಅವಲಂಬಿಸಿರುತ್ತೆ.
ಸೊ ಈ ವ್ಯತ್ಯಾಸವು ಕಡಿಮೆ ಆದಂತೆಲ್ಲ ತಣ್ಣಗಾಗುವಿಕೆ ನಿಧಾನ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಆಹಾರವನ್ನ ಬಿಸಿ ಮಾಡುವಾಗ ಹೆಚ್ಚಿನ ತಾಪದಲ್ಲಿ ಪಾತ್ರೆಯು ಆಹಾರಕ್ಕೆ ವೇಗವಾಗಿ ಉಷ್ಣವನ್ನ ವರ್ಗಾಯಿಸುತ್ತೆ. ಇದರಿಂದ ಅಡಿಗೆ ಅನ್ನೋದು ಬೇಗ ಆಗ್ತಾ ಬರುತ್ತಲ್ವಾ. ಸೊ ಇದು ಒಂದು ಉದಾಹರಣೆಯನ್ನ ನಿಮ್ಗೆ ನೀಡ್ತಾ ಹೋಗ್ಬಹುದು. ಸೊ ಮತ್ತೊಮ್ಮೆ ನಮ್ಗೆ ಈ ಸಿಮ್ಯುಲೇಷನ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಏನೇನಿದೆ ಇಲ್ಲಿ, ಒಂದು ಕಂಬ ಇದೆ, ಇಲ್ಲಿ ಥರ್ಮೋಮೀಟರ್ ರೂಮ್ ಟೆಂಪರೇಚರ್ ಇರುತ್ತೆ, ಇಲ್ಲಿ ಟೈಮರ್ ಇದೆ, ಬನ್ಸನ್ ಬರ್ನರ್ ಪ್ರಯೋಗಾಲಯದಲ್ಲಿ ಬಳಸುವಂತಹ ಬರ್ನರ್, ಕ್ಯಾಲರಿಯೋಮೀಟರ್. ಸೊ ಇದರಲ್ಲಿ ನಮ್ಗೆ ಒಂದು ಉಪಕರಣದ ತಾಪ ಎಷ್ಟಿದೆ ಅಂತ ತಿಳಿತಾ ಹೋಗುತ್ತೆ. ಬೀಕರ್ ಮತ್ತೆ ನೀರು, ಥರ್ಮೋಮೀಟರ್ ಇರುತ್ತೆ. ಮೊದಲು ನಾನು ಏನ್ ಮಾಡ್ತೀನಿ, ರೂಮ್ ಟೆಂಪರೇಚರ್ ನ ಹೆಚ್ಚಿಗೆ ಮಾಡ್ಕೊಂಡು ಬರ್ತೀನಿ. ತದನಂತರ ಈ ಕ್ಯಾಲರಿಯ ಮೀಟರ್ ನ ಇಲ್ಲಿಡ್ತೀನಿ. ಅದಕ್ಕೆ ಈ ಬೀಕರ್ ನ ತೆಕ್ಕೊಂಡು ನೀರನ್ನ ಹಾಕೊಂತೀನಿ. ಅದ್ರ ನಂತರ ಅದ್ರ ಮೇಲೆ ಈ ಲಿಡ್ ಅನ್ನ ಮುಚ್ತೀನಿ. 2 ರಂಧ್ರಗಳು ಕಾಣಬಹುದು. ಒಂದು ರಂಧ್ರದಲ್ಲಿ ಈ ರೀತಿಯಾಗಿರುತ್ತೆ, ಹಿಡಿಕೆ ಇರುತ್ತೆ, ಮತ್ತೊಂದು ರಂಧ್ರದೊಳಗೆ ಥರ್ಮೋಮೀಟರ್ ಅನ್ನ ಇಡ್ತೀನಿ. ಈಗ ಬರ್ನರ್ ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ತಾಪ ಸೊಯ್ ಅಂತ ಏರೋದನ್ನ ನಾವು ಕಾಣಬಹುದು. ಅದೇ ರೀತಿ ನಿಧಾನವಾಗಿ ಇಳಿಮುಖ ಆಗ್ತಾ ಇರೋದನ್ನು ಕಾಣಬಹುದು. ಸೊ ಇದ್ರ ಅರ್ಥ ಉಷ್ಣದಿಂದ ಕೂಡಿರುವಂತಹ ಪದಾರ್ಥವು ಸಮಯ ಕಳೆದಂತೆಲ್ಲ ತನ್ನ ಉಷ್ಣತೆಯನ್ನ ಕಳೆದುಕೊಳ್ಳುತ್ತೆ. ತುಂಬಾ ತಂಪಾಗಿರುವಂತಹ ಪದಾರ್ಥವು ಸಮಯ ಕಳೆದಂತೆಲ್ಲ ತನ್ನ ತಂಪುವಿಕೆಯನ್ನ ಕಳೆದುಕೊಂಡು ಅವೆರಡು ಅಂದ್ರೆ ಉಷ್ಣ ಪದಾರ್ಥದ ವಸ್ತುವು ಅತಿ ತಂಪಾಗಿರೋ ವಸ್ತು ಎರಡು ಕೂಡ ರೂಮ್ ಟೆಂಪರೇಚರ್ಗೆ ಮಧ್ಯಮವಾದಂತಹ ತಾಪಕ್ಕೆ ಬರ್ತಾ ಹೋಗುತ್ತೆ. ಸೊ ಈ ಒಂದು ಥರ್ಮಲ್ ಈಕ್ವಿಲಿಬ್ರಿಯಂ ಅಥವಾ ಉಷ್ಣ ಸಮತೋಲನವನ್ನ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಅರ್ಥೈಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಎಲ್ಲಾರ್ಗೂ ಈ ಸಿಮ್ಯುಲೇಷನ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ಸಿಲೆಬಸ್ ಕಂಪ್ಲೀಟ್ ಆಗಿ ಮುಗ್ದಿರೋ ಕಾರಣದಿಂದ ಪ್ರತಿದಿನ ಕ್ಲಾಸ್ ನಲ್ಲಿ ಇದೇ ರೀತಿ ಒಂದು ರಿವಿಷನ್ ಪಾಠ, ಅದಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ ಮತ್ತೆ ಅದನ್ನ ಮತ್ತಷ್ಟು ಅರ್ಥಗರ್ಭಿತವಾಗಿ ನಿಮ್ಗೆ ಅರ್ಥೈಸುವಂತಹ ಸಿಮ್ಯುಲೇಷನ್ಗಳಿರುತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಒಂದು ಪಾಠ ತಾಪ ಮತ್ತು ಅದರ ಮಾಪನ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ 10 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಇರುತ್ತೆ. ಓಕೆ, ವಿಲ್ ಬಿ ಹ್ಯಾವಿಂಗ್ 10 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಸೊ ಸಿಗುವ ಮತ್ತೊಮ್ಮೆ. ಎಲ್ಲರಿಗೂ ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.